ಹೇ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಕೂಡ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನಗೂ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನಗೂ 1,000 ಸಬ್ಸ್ಕ್ರೈಬರ್ಸ್ ಆದರು ಅಂತಲೇ ಹೇಳ್ಬೋದು. 1,000 ಸಬ್ಸ್ಕ್ರೈಬರ್ಸ್ ಅನ್ನೋದಕ್ಕಿಂತ 1,000 ಫ್ಯಾಮಿಲಿ ಮೆಂಬರ್ಸ್ ಆದರು ಅಂತಲೇ ಹೇಳ್ಬೋದು. ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ಲು ನಾನು ಸ್ಟಾರ್ಟ್ ಮಾಡಿದ್ದು ಝೀರೋಯಿಂದ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ನಾನು ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಫ್ರೆಂಡ್ಸಲ್ಲಾಗಲಿ ಫ್ಯಾಮಿಲಿ ಮೆಂಬರ್ಸಲ್ಲಾಗಲಿ ಯಾರಿಗೂ ನಾನು ಲಿಂಕನ್ನ ಶೇರ್ ಮಾಡಿ ನಾನೇ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಅವರೇ ಏನಾದರೂ ನೋಡಿ ಕೇಳಿದ್ರೆ ಆವಾಗ ಹೌದು ನಾನು ಸ್ಟಾರ್ಟ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ದೀನಿ. ಬಟ್ ನಾನೇ ಯಾರ ಹತ್ರನೂ ಹೋಗ್ಬಿಟ್ಟು, ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು, ಫ್ರೆಂಡ್ಸ್ ಆಗ್ಬೋದು, ನನಗೆ ಯಾಕಂದರೆ ಫಸ್ಟ್ಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಖುಷಿ ಇತ್ತು. ಆಮೇಲೆ ಸ್ವಲ್ಪ ದಿನ ಹೋಗ್ತಾ ಒಂದು ಸ್ವಲ್ಪ ವೀಡಿಯೋಸ್, ಒಂದು 20-30 ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನನ್ನ ಎಕ್ಸ್ಪೆಕ್ಟೇಷನಿಗೆ ತಕ್ಕಾಗೆ ನನಗೆ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಬರಲಿಲ್ಲ. ಆವಾಗ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು, ಒಂದು ಸ್ವಲ್ಪ ಬೇಜಾರು ಆಯಿತು. ಆಮೇಲೆ ನಾನು ಸ್ವಲ್ಪ ದಿನ ವೀಡಿಯೋಸ್ ಎಲ್ಲನೂ ಕಂಟಿನ್ಯೂಸಾಗಿ ಅಪ್ಲೋಡ್ ಮಾಡೋದನ್ನು ಸ್ವಲ್ಪ ಡ್ರಾಪ್ ಔಟ್ ಮಾಡಿದೆ ಅಂತಲೇ ಹೇಳ್ಬೋದು. ನಾನು ಇವಾಗೇನು ಅಪ್ಲೋಡ್ ಮಾಡ್ತಿದ್ದೀನಿ ಇದೇ ಥರ ನಾನು ಫಸ್ಟ್ ಅಪ್ಲೋಡ್ ಮಾಡಿದ್ದೆ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಬೇಗನೆ ಗ್ರೋ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಬಟ್ ನಾನು ಏನಂತಂದರೆ, ನಾನು ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಯೂಟ್ಯೂಬ್ ಚಾನಲ್ ಯಾವ ಥರ ಸ್ಟಾರ್ಟ್ ಮಾಡ್ತಾರೆ ಅಂದರೆ 1,000 ಸಬ್ಸ್ಕ್ರೈಬರ್ಸ್ ಆಗಬೇಕು, 4,000 ವಾಚಿಂಗ್ ಅವರ್ಸ್ ಆಗಬೇಕು, ಆಮೇಲೆ ನನಗೆ ಯೂಟ್ಯೂಬಿಂದ ಮನಿ ಬರಬೇಕು ಅಂತ ಅದೇ ಮೈಂಡಲ್ಲಿ ಅದೇ ಕಾನ್ಸೆಪ್ಟನ್ನು ಇಟ್ಕೊಂಡು ಎಲ್ಲರೂ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾರೆ. ಬಟ್ ನಾನು ಸ್ಟಾರ್ಟ್ ಮಾಡಿದ್ದು ಒಂದು ಟ್ರ್ಯಾಜಿಡಿ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ವರ್ಕಿಂಗ್ ವುಮೆನ್ ಆಗಿದ್ದೆ. ಸೊ ನನಗೆ ಅದಕ್ಕಿಂತ ಮುಂಚೆ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲ, ಝೀರೋ ನಾಲೆಡ್ಜ್. ನನಗೇನಾದ್ರು ಕುಕ್ಕಿಂಗ್ ಮಾಡಬೇಕು ಆ ಥರ ಏನಾದರೂ ಬೇಕು ಅಂತಂದರೆ ಆವಾಗ ಯೂಟ್ಯೂಬ್ ಚಾನಲಲ್ಲಿ ಯಾವುದೋ ಒಂದು ನನಗೆ ಆ ಟೈಮಲ್ಲಿ ಏನು ಮಾಡಬೇಕಂತಿರುತ್ತೋ ಆ ಥರದ್ದು 1-2 ವೀಡಿಯೋಸ್ ನೋಡ್ಬಿಟ್ಟು ನೋಡೋದು ಮಾಡೋದಷ್ಟು. ಅದಕ್ಕಿಂತ ಮುಂಚೆ ನಾನು ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಯೂಟ್ಯೂಬ್ ಚಾನಲ್ ಬಗ್ಗೆ ನಂಗೆ ಝೀರೋ ನಾಲೆಡ್ಜ್ ಇತ್ತು. ಆಮೇಲೆ ನನಗೆ ಸಮ್ ಹೆಲ್ತ್ ಇಶ್ಯೂಸಿಂದ ನಾನು ಕೆಲಸ ಬಿಟ್ಟು ಮನೇಲಿರೋ ಥರ ಆಯಿತು. ಎಲ್ಲರಿಗೂ ಗೊತ್ತಿರುತ್ತೆ, ಕೆಲಸ ಬಿಟ್ಟು ಸಡನ್ಲಿ ಮನೆಯಲ್ಲಿ ಇರಬೇಕು ಅಂತಂದರೆ ಅವ್ರ ಸಿಚುವೇಶನ್ ಯಾವ ಥರ ಇರುತ್ತೆ, ಅವ್ರ ಕಂಡೀಷನ್ ಯಾವ ಥರ ಇರುತ್ತೆ, ಅವ್ರ ಮೆಂಟಲಿಟಿ ಯಾವ ಥರ ಇರುತ್ತೆ ಅಂತ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋರಿಗೆ ಗೊತ್ತಿರುತ್ತೆ. ಸೊ ನನಗೆ ಆವಾಗ ಕೆಲಸ ಬಿಟ್ಟು ಮನೇಲಿ ಇರಬೇಕು ಅಂತ ಅಂದಾಗ ನನಗೆ ತುಂಬಾ ಬೋರ್ ಆಗ್ತಾಯಿತ್ತು. ಏನಪ್ಪ ಮಾಡೋದು, ಮನೇಲಿ ಕೂತ್ಕೊಳ್ಳೋದು ತುಂಬ ಕಷ್ಟ, ಆ ಥರ ಎಲ್ಲ ನನಗೆ ತುಂಬಾ ಫೀಲ್ ಆಗ್ತಾಯಿತ್ತು. ಸೊ ಅದಾದಮೇಲೆ ನನಗೆ ಯೂಟ್ಯೂಬ್ ಬಗ್ಗೆ ಐಡಿಯಾ ಬಂತು. ಆಮೇಲೆ ಸರಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಒಂದು 25-30 ವೀಡಿಯೋಸ್ ಅಪ್ಲೋಡ್ ಮಾಡಿದೆ. ಸೊ ಸಮ್ ರೀಸನ್ನಿಂದ ನಾನು ಅಮ್ಮ ಮನೆಗೆ ಹೋಗಬೇಕಾಯ್ತು, ಅಲ್ಲೇನೋ ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಆಮೇಲೆ ಅಲ್ಲಿ ನನಗೆ ಯಾವುದೇ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ಸೊ ಆಮೇಲೆ ಏನಾಯಿತು, ಆ ಯೂಟ್ಯೂಬ್ ಚಾನಲ್ಲು ಆಲ್ಮೋಸ್ಟ್ ಅಲ್ಲಿ 1-2 ಮಂತ್ಸು ನಾನು ಗ್ಯಾಪ್ ತೊಗೊಂಡ್ಬಿಟ್ಟು 1.5-2 ಮಂತ್ಸು. ಆಮೇಲೆ ನನಗೆ ಅದನ್ನು ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಮನಸ್ಸಾಗಿಲ್ಲ. ಆಮೇಲೆ ಆ ಚಾನಲ್ನ ಡಿಲೀಟ್ ಮಾಡಿ ಮತ್ತೆ ಒಂದು ಚಾನಲ್ ಇವಾಗೇನು ರನ್ ಮಾಡ್ತಾಯಿದ್ದೀನಿ ಈ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ್ಮೇಲೆ ಸ್ಟಾರ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟಿಂದ ವೀಡಿಯೋಸ್ ಅಪ್ಲೋಡ್ ಮಾಡಿದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗಿಲ್ಲ. ಆಮೇಲೆ ನನಗೆ ಬೇಜಾರಾಗಿ ಅಯ್ಯೋ ಬಿಡು ಅಂತ. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ಅವರು ಸ್ಟಾರ್ಟ್ ಮಾಡಿದರು. ಸೊ ಅವರು ನನಗೆ ಎನ್ಕರೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾಕೆ ಯೂಟ್ಯೂಬ್ ಚಾನಲ್ ಇದು, ನೀನೇನು ಅಪ್ಲೋಡ್ ಮಾಡ್ತಾಯಿಲ್ಲ, ಮಾಡು, ನಾನು ಮಾಡ್ತಾಯಿದ್ದೀನಿ, ನಿನ್ಗಿಂತ ಕಡಿಮೆ ನನಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನಾನೇ ಮಾಡ್ತಾಯಿದ್ದೀನಿ, ನಿನ್ಗೆ ಅಟ್ಲೀಸ್ಟ್ ಅಷ್ಟಾದರೂ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನೀನು ಅದು ಮಾಡಲ್ಲ ಹಾಗೆ ಹೀಗೆ ಅಂತೇಳಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಮೈಂಡನ್ನ ಚೇಂಜ್ ಮಾಡಿಕೊಂಡು ಯೂಟ್ಯೂಬ್ ಕಡೆ ಬಂದೆ. ಸೊ ಯೂಟ್ಯೂಬ್ ಕಡೆ ಬಂದಾಗ ಇವಾಗ ನಾವು ಯಾವುದಾದ್ರೂ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀವಿ ಅಂತಂದರೆ ಪಾಸಿಟಿವು ನೆಗೆಟಿವಿಟಿ ಎಲ್ಲನೂ ಇದ್ದೇ ಇರುತ್ತೆ. ಕೆಲವ್ರು ಹೇಳ್ತಾರೆ, ನೀವು ತುಂಬ ಮಾತಾಡ್ತೀರಾ ಯೂಟ್ಯೂಬ್ ಚಾನಲಲ್ಲಿ, ನಮಗೆ ಕೇಳೋಕ್ಕೆ ಬೋರ್ ಆಗುತ್ತೆ, ಆ ಥರ ಎಲ್ಲ ಕಮೆಂಟ್ಸ್ ಎಲ್ಲ ಬಂದಿದೆ. ಸೊ ಅವ್ರ ಹೆಸರೆಲ್ಲ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾರೆಲ್ಲ ಕಮೆಂಟ್ ಮಾಡಿದ್ದಾರೆ ಅದೆಲ್ಲ ನನಗೆ ನೆನಪಿದೆ. ಸೊ ಆದರೆ ಯೂಟ್ಯೂಬ್ ಚಾನಲ್ ಎಲ್ಲರೂ ಸ್ಟಾರ್ಟ್ ಮಾಡೋದೇ ಅವರು ಮಾತಾಡೋದಕ್ಕೋಸ್ಕರ ಅಂತಲೇ ಹೇಳ್ಬೋದು. ಏನು ಮಾತಾಡಿದೆ, ನಾನು ಸುಮ್ಮನೆ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಜನಗಳಿಗೆ ಅರ್ಥ ಆಗೋದಾದರೂ ಏನು, ಹೆಂಗೆ, ಅಟ್ಲೀಸ್ಟ್ ಅವರು ನಮ್ಮದು ವೀಡಿಯೋ ನೋಡೋಕ್ಕಾಗಿಲ್ಲ ಅಂದರೂ ನಾವು ಮಾತಾಡೋದನ್ನ ಕೇಳಿಸ್ಕೊಂಡಾದರೂ ಅರ್ಥ ಮಾಡ್ಕೊಳ್ತಾರೆ. ಸೊ ಎಲ್ಲರಲ್ಲೂ ಒಂದು ಹಿಡನ್ ಟ್ಯಾಲೆಂಟ್ ಅಂತ ಇದ್ದೇ ಇರುತ್ತೆ. ಈವನ್ ನನ್ನ ಹತ್ರನೇ ಅಂತಲ್ಲ, ಎಲ್ಲರ ಹತ್ರನೂ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ, ಅವ್ರದ್ದೇ ಆದಂಥ ಟ್ಯಾಲೆಂಟ್ಸ್ ಇರುತ್ತೆ. ಎಲ್ಲರೂ ಎಕ್ಸ್ಪೋಸ್ ಮಾಡಬೇಕಂದ್ರೆ ಒಂದು ಸ್ಟೇಜ್ ಬೇಕಲ್ವ. ಎಲ್ಲನೂ ಯೂಟ್ಯೂಬ್ ಚಾನಲ್ ಎಲ್ಲರೂ ಮಾಡೋಕ್ಕಾಗಲ್ಲ. ವರ್ಕಿಂಗ್ ವುಮೆನ್ಸು ಅವರೆಲ್ಲ ಮಾಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳಿರೋರು ಮಾಡೋಕ್ಕಾಗಲ್ಲ. ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡೋಕ್ಕಾಗಲ್ಲ. ಮತ್ತು ಕೆಲವ್ರಿಗೆ ಮನೇಲಿ ಸಪೋರ್ಟ್ ಮಾಡಲ್ಲ. ಯೂಟ್ಯೂಬ್ ಮಾಡಬೇಕಂತ ಅವ್ರ ಮನಸ್ಸಲ್ಲಿದ್ರೂ ಕೂಡ ಯೂಟ್ಯೂಬ್ ಮಾಡೋಕ್ಕೆ ಅವ್ರ ಮನೇಲಿ ಯಾರೂ ಸಪೋರ್ಟ್ ಮಾಡಲ್ಲ. ಆಮೇಲೆ ಆ ಥರನೂ ತುಂಬ ಜನಕ್ಕೆ ಪ್ರಾಬ್ಲಮ್ಸ್ ಇರುತ್ತೆ.
ಬಟ್ ಅದು ಕೆಲವರು ಮಾಡೋಕ್ಕೆ ಮನೇಲಿ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಹೆಂಗೋ ಅವರು ಮಾಡ್ತಾ ಇರ್ತಾರೆ, ಅದಕ್ಕೂ ಇಲ್ಲಿನೂ ಸಪೋರ್ಟ್ ಸಿಗೋಲ್ಲ. ಆಮೇಲೆ ನನಗೆ ಯೂಟ್ಯೂಬಲ್ಲಿ ತುಂಬಾ ಬೇಜಾರಾಗಿದ್ದು ಏನಪ್ಪ ಅಂತಂದರೆ ಸಬ್ಸ್ಕ್ರೈಬರ್ಸ್ ಹೆಂಗೆ ಅಂತಂದರೆ, ನಾವು ಯೂಟ್ಯೂಬಲ್ಲಿ ಕೆಲವರು ಮೆಸೇಜ್ ಮಾಡ್ತಾರೆ, ನಾನು ನಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ, ನೀನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ನಮಗೆ ಕಮೆಂಟ್ಸ್ ಬರುತ್ತೆ. ಸೊ ಆಯಿತು ಬಿಡು ಅಂತ ಹೇಳ್ಬಿಟ್ಟು ನಾವು, ಯಾಕಂದರೆ ಯೂಟ್ಯೂಬಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಹೋದ್ರೇ ಎಲ್ಲರೂ ಬೆಳೆಯೋಕ್ಕಾಗೋದು. ಸೊ ಹಾಗಾಗಿ ನಾವು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ, ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಅವತ್ತಿರ್ತಾರೆ, ನೆಕ್ಸ್ಟ್ ಡೇ ಆಲ್ರೆಡಿ ಅನ್ಸಬ್ಸ್ಕ್ರೈಬ್ ಮಾಡಾಕಿರ್ತಾರೆ. ಇದನ್ನು ನಾನು ಯಾವಾಗಿಂದ ನೋಡ್ತಾ ಇದ್ದೀನಿ ಅಂದರೆ, ನಂದು 950 ಸಬ್ಸ್ಕ್ರೈಬರ್ಸ್ ಬಂದ ಮೇಲಿಂದ ನನ್ನ ಕಣ್ಣು ಮುಂದೆನೇ 150ರಿಂದ ಆಲ್ಮೋಸ್ಟ್ ಆಲ್ 150+ ಅಷ್ಟು ಜನಗಳು ಸಬ್ಸ್ಕ್ರೈಬ್ ಮಾಡಿ, ಇವತ್ತು ರಾತ್ರಿ ನಾನು ನೋಡಿ ಮಲ್ಕೊಂಡಿರ್ತೀನಿ, ತಿರುಗಿ ದಿನ ಬೆಳಗ್ಗೆ ಅಷ್ಟರಲ್ಲಿ 4ರಿಂದ 5 ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗಿರ್ತಾರೆ. ಆಮೇಲೆ ನೆಕ್ಸ್ಟ್ ಡೇನೂ ಅದೇ ಥರ ಮತ್ತೆ ಸಬ್ಸ್ಕ್ರೈಬರ್ಸ್ ಬಂದಿರ್ತಾರೆ, ಮತ್ತೆ ಕಡಿಮೆ ಆಗ್ತಾರೆ. ಇದು ನನಗೆ ಯೂಟ್ಯೂಬಿಂದ ಈ ಥರ ಆಗ್ತಾಯಿದೆಯೋ ಅಥವಾ ಜನಗಳೇ ಈ ಥರ ಮಾಡ್ತಾಯಿದ್ದಾರೆ ಅನ್ನೋದೇ ನನಗೇನು ಕನ್ಫ್ಯೂಷನು. ಆ ಕನ್ಫ್ಯೂಷನ್ ನನಗೆ ಕ್ಲಿಯರ್ ಆಗಿಲ್ಲ. ಸೊ ಏನಪ್ಪ ಅಂತಂದರೆ, ಆಲ್ಮೋಸ್ಟ್ ಆಲ್ ನಾವು 900 ಕ್ರಾಸ್ ಮಾಡಿದ್ವಿ ಅಂದರೆ ಜನಗಳಿಗೇನೋ ಹೊಟ್ಟೆ ಉರಿನೋ ಏನೋ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೇ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಅರೌಂಡು ನಾನೀಗ ಒಂದು 10 ಡೇಸಿಂದ ಅಬ್ಸರ್ವ್ ಮಾಡ್ತಾಯಿದ್ದೀನಿ. 900 ಕ್ರಾಸ್ ಆಯಿತು ಅಂದಮೇಲಿಂದ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಡೇ ನಾನು ನೋಡೋ ಅಷ್ಟರಲ್ಲಿ 5 to 6 4 5 6 ಸಬ್ಸ್ಕ್ರೈಬರ್ಸ್ ಕಮ್ಮಿ ಆಗಿರ್ತಾರೆ. ಒಂದು ದಿನ 9 ಸಬ್ಸ್ಕ್ರೈಬರ್ಸ್ ಕೂಡ ಕಡಿಮೆ ಆಗಿರೋದಿದೆ. ಸೊ ಅದೆಲ್ಲ ಯಾರು ಮಾಡ್ತಾಯಿದ್ರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ನೀವು ನನ್ನ ಹತ್ರ ಕೇಳ್ಕೊಂಡಿರ್ತೀರ ಸಬ್ಸ್ಕ್ರೈಬ್ ಮಾಡಿ ಅಂತ, ನಾನು ಮಾಡ್ಕೊಂಡಿರ್ತೀನಿ. ನಾನು ಸಬ್ಸ್ಕ್ರೈಬ್ ಲೀಸ್ಟ್ ತೆಗೆದು ನೋಡಿದ್ರೆ ಇವ್ರು ಯಾರು ಅಂತಲೇ ಗೊತ್ತಿರೋಲ್ಲ, ಅಷ್ಟು ಲೀಸ್ಟ್ ಇರುತ್ತೆ. ಯಾರಿಗಾದ್ರೂ ನನಗೆ ಪರ್ಟಿಕ್ಯುಲರಾಗಿ ವೀಡಿಯೋನ ಹುಡುಕಬೇಕು ಅಂತಂದರೆ ಅದರಲ್ಲಿ ಎಷ್ಟು ಹುಡುಕಬೇಕಾಗಿರುತ್ತೆ, ಆ ಥರ ನಮ್ಮದು ಗ್ಯಾಲ್ರಿ ಎಲ್ಲ ಮಾಡಿಟ್ಕೊಂಡಿರ್ತೀವಿ. ಸೊ ದಯವಿಟ್ಟು ನನಗೆ ಅದೊಂದು ತುಂಬಾ ಬೇಜಾರಾಯಿತು ಅಂತಲೇ ಹೇಳ್ಬೋದು. ನಂದಿನ್ನೂ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ. ಮಾನಿಟೈಸೇಷನ್ ಆದರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತಲೇ ಹೇಳ್ಬೋದು. ಸೊ ನನ್ನ ಯೂಟ್ಯೂಬ್ ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ಒಳ್ಳೆ ಜನನೂ ನೋಡಿದೆ, ಕೆಟ್ಟ ಜನನೂ ನೋಡಿದೆ. ಆಮೇಲೆ ತುಂಬಾ ಫೇಮಸ್ ಆಗಿರ್ತಾರೆ, ಅವರಿಗೆ ನಾವು ಮೆಸೇಜ್ ಮಾಡಿರ್ತೀವಿ, ಯಾಕಂದರೆ ನಮಗೆ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿರಲ್ಲ. ಅವಾಗೇನೋ ಒಂಥರ ಡಿಪ್ರೆಷನಲ್ಲಿ ಅವರಿಗೆ ಮೆಸೇಜ್ ಮಾಡಿರ್ತೀವಿ. ಸೊ ಅವರೆಲ್ಲ ಏನು ಮಾಡ್ತಾರೆ ಗೊತ್ತಾ, 1 ಲಕ್ಷ 2 ಲಕ್ಷ 3 ಲಕ್ಷ ಸಬ್ಸ್ಕ್ರೈಬ್ ಇರೋರಿಗೆ ನಾವು ಮೆಸೇಜ್ ಮಾಡಿದ್ರೆ ಅಯ್ಯೋ ರೀಚ್ ಆಗ್ತಾಯಿಲ್ಲ ಏನೋ ಒಂಥರ ಬೇಜಾರಲ್ಲಿ ನಾವು ಮೆಸೇಜ್ ಮಾಡಿದ್ರೆ ಅದಕ್ಕೆ ಅವ್ರು ರಿಪ್ಲೈ ಕೂಡ ಮಾಡೋದಿಲ್ಲ. ಆಮೇಲೆ ಇನ್ನು ಕೆಲವರು ರಿಪ್ಲೈ ಮಾಡಿದ್ರು ಅವರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಡಿ ನಾನು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ನಾನು ನಿಮಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂತ ಕೂಡ ಒಂದು ಮೋಟಿವೇಶನ್ ಮಾಡ್ಬೋದಲ್ಲ, ಆ ಥರನೂ ಮಾಡೋದಿಲ್ಲ. ಸೊ ಆ ಥರದವ್ರನ್ನ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ. ಇವಾಗ ಅಂಥವ್ರನ್ನೆಲ್ಲನೂ ಎಲ್ಲರಿಗೂ ಮೆಸೇಜ್ ಮಾಡಿ ರಿಪ್ಲೈ ಮಾಡಿಲ್ಲ, ಆ ಥರದವ್ರೆಲ್ಲರಿಗೂ ನಾನು ಅನ್ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಈ ಥರ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಯೂಟ್ಯೂಬಲ್ಲಿ. ಸೊ ಬಟ್ ನಾನೇನಪ್ಪ ಅಂತಂದರೆ, ನನಗೆ ಯಾರು ಸಪೋರ್ಟ್ ಮಾಡ್ತಾರೋ ಅವ್ರಿಗೆ 100% ನನ್ನ ಕಡೆಯಿಂದನೂ ಸಪೋರ್ಟ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನನ್ನ ಎಕ್ಸ್ಪೀರಿಯೆನ್ಸು ಇಷ್ಟು. ಆಲ್ಮೋಸ್ಟ್ ಆಲ್ ಈಗ ಒಂದು 10 ಡೇಸಿಂದ ಅಂತೂ ನನಗೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ನನ್ನ ಕಣ್ಮುಂದೆನೇ ಒಂದು 150ರಿಂದ 200 ಸಬ್ಸ್ಕ್ರೈಬರ್ಸ್ ದಿನಕ್ಕೆ 4 5 ಆ ಥರ ಕಮ್ಮಿ ಆಯಿತು. ಅದನ್ನೆಲ್ಲ ನೋಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ. ಇವಾಗ ನೋಡಿರ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ 1-2 ಸಬ್ಸ್ಕ್ರೈಬರ್ಸ್ ಡೈಲಿ ಒಂದು ದಿನಕ್ಕೆ ಕಮ್ಮಿ ಅಂದ್ರೂ ನನ್ನ ಚಾನಲಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು 7 to 8 ಸಬ್ಸ್ಕ್ರೈಬರ್ಸು ಬರ್ತಾರೆ ಹೋಗ್ತಾರೆ. ಅದು ಯಾಕೆ ಆ ಥರ ಆಟ ಆಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಸೊ ಈ ಥರ ನಿಮಗೇನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.